ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಡ ಸತ್ತ ಮೇಲೆ ಆಶ್ರಮ ಸೇರ್ಕೊಂಡೆ ಅಂತ ಹೇಳ್ತಿರೋ ಇವಳು ಗಂಡನ ಆಪರೇಷನ್ಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಸುಳ್ಳು ಹೇಳ್ತಾ ಇದ್ರೆ ಈಗಿಂದೀಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗತ್ತೆ. ಲಾಯರ್ ಸಾಹೇಬ್ರೆ, ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಇವ್ರನ್ನ ಈಗಲೇ ಹಿಡ್ಕೊಂಡು ಹೋಗ್ಲಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಇವರೇ ದುಡ್ಡು ಕೊಡ್ತೀನಿ ನಾನು ಹೇಳ್ದಂಗೆ ಹೇಳು ಅಂತಂದ್ರು, ಅದಕ್ಕೆ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ನಾನು ದುಡ್ಡು ಕೊಟ್ನಾ? ಏನು ನಾನು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ಯಾ? ಸ್ವಾಮಿ, ನಾನು ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ, ಬರ್ತೀನಿ. ಜರಾಸಂಧ ಅಂದರೆ ಇದು ಸುಳ್ಳು ಸಾಕ್ಷಿ ಅಂತಾಯಿತು. ಜನಾರ್ದನ್, ಏನಿದೆಲ್ಲ? ಏನು ನಡೀತಾ ಇದೆ? ನೋಡಿ, ಆ ಕನಕಮ್ಮನ ಮಾತೆಲ್ಲ ನಂಬೇಡಿ. ನೀವು ಸಾಯಂಕಾಲದವರೆಗೂ ಟೈಮ್ ಕೊಡಿ, ನಾ ಬೇರೆ ಸಾಕ್ಷಿನ ಕರೆಸ್ತೇನೆ. ಸಂಜೆವರೆಗೂ ಟೈಮ್ ಬೇಕಾ? ಯಾಕೆ? ಇನ್ನೊಂದು ಸುಳ್ಳು ಸಾಕ್ಷಿನ ರೆಡಿ ಮಾಡೋದಕ್ಕ? ಆಸ್ತಿಗೋಸ್ಕರ ಈ ಗಿರಿಗಿಟ್ಲೆ ಅಂತ ತೋರಿಸಿ ನಿನ್ನ ಮಗಳು ಅಂತಂದ್ರೆ ನಾನು ನಂಬಿಡ್ಬೇಕಾ? ಆಸ್ತಿಗೋಸ್ಕರನಾ? ಓ, ಅಂದ್ರೆ ಈ ಯಾವ ವಿಷಯಗಳು ನಿಮಗೆ ಗೊತ್ತೇ ಇಲ್ವಾ? ಜರಾಸಂಧ, ಅಂದ್ರೆ ಇದೆಲ್ಲ ಮುಚ್ಚಿಟ್ಟು ಸಂಚು ಮಾಡ್ತಾ ಇದ್ದೀಯಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ಮಾತಾಡ್ತಾ ಇದ್ದೀರಾ? ಹೇಳ್ತಾ ಇಲ್ವೋ? ಏನ್ ಮಾಡಕ್ ಹೊರಟಿದ್ಯಾ ನೀನು? ಸೊಸೆ ಮುದ್ದೆ ಮೇಲೆ ಕೈ ಮಾಡ್ತೀಯಾ? ನಿನ್ಗೆ ದೆವ್ವಾಗಿ ಮೆಟ್ಕೊಂಡಿದ್ಯಾ? ಈ ಪ್ರಶ್ನೆನ ನಾನ್ ನಿಮಗ್ ಕೇಳಬೇಕು. ನೀವಿಬ್ರು ನನ್ ಕಣ್ಗಂತೂ ಮನುಷ್ಯ ತರ ಅಂತ ಕಾಣ್ತಾ ಇಲ್ಲ. ಏನಂದ್ರೆ ಬದುಕಿರೋ ತಾತನ ಸಾಯಿಸಿದೀನಿ ಅಂದ್ರ? ಅವ್ರ ಮನೇಲಿ ಎತ್ಕೊಂಡು ಅವರನ್ನೇ ತಿನ್ಕೊಂಡು ಅವ್ರ ಬಗ್ಗೆನೇ ಈ ತರ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅಯ್ಯ, ನಿನ್ನ ಸಾಯಿಸಿದೀವಿ ಅಂದ ತಕ್ಷಣ ನಿಜವಲ್ಲೂ ಸಾಯಿಸ್ಬಿಡ್ತೀವಲ್ಲ? ಸತ್ತಿರೋ ತರ ಒಂದು ಸರ್ಟಿಫಿಕೇಟ್ ಮಾಡಿಸಿದೀವಿ ಅಷ್ಟೇ. ಅದೇ ಸರ್ಟಿಫಿಕೇಟ್ನ ನಾನು ನಿಮ್ಮ ಹೆಸರಲ್ಲಿ ಮಾಡಿಸಿದ್ರೆ ಏನನ್ಸುತ್ತೆ ನಿಮಗೆ? ಯಾಕೆ ಇವಾಗ ಮಾತು ಬರ್ತಾ ಇಲ್ಲ ಅಲ್ಲ? ಆಸ್ತಿ ಬರುತ್ತೆ ಅಂತ ಅಪ್ಪ ಬದುಕಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸಹಿಸ್ಕೋತೀರಾ? ನೋಡ, ಯಾವುದೋ ವಿಷಯನ ಯಾವುದಕ್ಕೋ ಲಿಂಕ್ ಮಾಡಬೇಡ. ಎಮೋಷನಲ್ ಫೂಲ್ ತರ ಆಡ್ಬೇಡ ಕಣ ನೀನು. ಏಯ್, ನೀನು ನನ್ನ ಮಗ, ನನ್ನ ತರ ಯೋಚನೆ ಮಾಡಬೇಕು. ಅದು ಬಿಟ್ಟು ಭಾವನೆಗಳು ಅಂತ ಬಾವಿಗೆ ಬಿದ್ದಿರೋ ಈ ಜನಗಳ ತರ ಯೋಚನೆ ಮಾಡಬೇಡ. ಅರ್ಥ ಆಯ್ತಾ? ಅಪ್ಪ, ಇವಾಗ ನೀವು ಬದುಕ್ತಾ ಇರೋದು ಇದೇ ಬಾವಿನಲ್ಲಿ. ಭಾವನೆಗಳೇ ಇಲ್ದೇ ಇರೋ ಬದುಕು ಬಾವಿಲಿ ಬಿದ್ದೋರ್ಗಿಂತ ಕಡೆ. ರೀ, ಯಾಕ್ರಿ ಹಾಗಂತೀರಾ? ನನಗೇನು ಭಾವನೆಗಳೇ ಇಲ್ಲ ಅನ್ಕೊಂಡ್ರ? ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಭಾವನೆ ಇರೋದಕ್ಕೆ ಹೀಗೆಲ್ಲ ಮಾಡ್ತಿರೋದು. ನೀನಷ್ಟೇ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದ್ನ ಭಾವನೆ ಅನ್ನಲ್ಲ, ಸ್ವಾರ್ಥ ಅಂತಾರೆ. ಈ ಮನೆ ಅನ್ನ ತಿಂದಿದ್ದೀವಿ, ಋಣ ತೀರ್ಸಕ್ಕಾಗ್ಲಿಲ್ಲ ಅಂದ್ರು ಕನ್ನ ಹಾಕ್ಬಾರ್ದು. ಏ ದಡ್ಡ, ನಾವೆಲ್ಲ ಈ ಮನೆ ಕನ್ನ ಹಾಕ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ಈ ಆಸ್ತಿ ಪೂರ್ತಿ ಇವಳ ಹೆಸರಿಗೆ ಬರ್ಬೇಕಲ್ವಾ? ಅದಕ್ಕೆ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಆಸ್ತಿನ ಇವಳ ಹೆಸರಿಗೆ ಮಾಡಿಕೊಂಡು ಅಡ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಮ್ಮ? ಹೌದೌದು. ಅಪ್ಪ, ಏನು ಹೇಳ್ತಿದ್ದೀರಾ ನೀವು? ಇದೆಲ್ಲ ಆಸ್ತಿಗೋಸ್ಕರನ? ಹೌದು ಮಾಧವ, ಇಂಥದ್ದೇ ಏನಾದರೂ ಒಂದು ಆಗ್ತಿರುತ್ತೆ ಅಂತ ಈ ಮನುಷ್ಯ ನಿಮ್ಮೆಲ್ಲರೂ ಯಾಮಾರಿಸ್ತಾ ಇದ್ದಾನೆ ಅಂತ
ಈಗ ಗೊತ್ತಾಗ್ತಾ ಇದೆ. ಇದು ಚಿಕ್ಕ ಪುಟ್ಟ ಆಸ್ತಿ ಅಲ್ಲ, ಇವನು ಅನುಭವಿಸ್ತಿರೋ ಮನೆ, ಸೈಟು, ತೋಟ, ಕಂಪನಿ ಅಷ್ಟೇ. ಯಾಕೆ ನಿಜ ಹೇಳಬೇಕು ಅಂದರೆ ಇವತ್ತು ಇವನು ಅನುಭವಿಸ್ತಾ ಇರೋ ಪ್ರತಿಯೊಂದು ಬಿಡುಗಾಸು ಕೂಡ ಕಳೆದು ಹೋಗಿರೋ ಆ ಮಗುಗೆ ಸೇರಬೇಕು. ಆ ಮಗು ಸಿಕ್ಕಿದ್ರೆ ಮಾತ್ರ ಅಷ್ಟು ಆಸ್ತಿ ಆ ಮಗುಗೆ ಹೋಗುತ್ತೆ. ಇಲ್ಲ ಅಂತಂದರೆ ಆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ. ಆ ಮಗುನ ಹುಡ್ಕೋದಕ್ಕೆ ಇವನಿಗೆ ಟೈಮ್ ಇದ್ದಿದ್ದು 3 ತಿಂಗಳು ಮಾತ್ರ. ಅದಕ್ಕೆ ಅಷ್ಟರೊಳಗೆ ಹುಡ್ಕೋದಕ್ಕಾಗದೆ ನಮ್ಮ ಗಿರಿಗಿಟ್ಲೇನೆ ತನ್ನ ಮಗಳು ಅಂತ ಹೇಳ್ತಾ ಇದ್ದಾನೆ. ಜನಾರ್ದನ್, ಏನಿದೆ ಅಂದರೆ ನೀನು ಇದ್ದಕ್ಕಿದ್ದಾಗೆ ಬಂದು ಪೂರ್ಣಿ ನಿನ್ನ ಮಗಳು ಅಂತೆಲ್ಲ ಹೇಳಿದ್ದು ಆಸ್ತಿಗೋಸ್ಕರನಾ? ಅಂದರೆ ಪೂರ್ಣಿ ಹೇಳ್ತಿದ್ದೀನಲ್ಲ ಮಾಧವ, ನಮ್ಮ ಗಿರಿಗಿಟ್ಲೆ ಇವನ ಮಗಳು ಅಲ್ಲವೇ ಅಲ್ಲ. ಕೇವಲ ಆಸ್ತಿಗೋಸ್ಕರ ಅವಳ ಹಿಂದೆ ಬಿದ್ದಿದ್ದಾನೆ, ಸಂಬಂಧಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇರೋದು, ಇವಳನ್ನೇ ತನ್ನ ಮಗಳು ಅಂತಿರೋದು ಇವನು ಕೇವಲ ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ. ಏನ ಪ್ರಸಾದಿ, ಇಷ್ಟು ಧೈರ್ಯ ಎಲ್ಲಿಂದ ಬಂತ ನಿಂಗೆ? ಇದು ಧೈರ್ಯ ಅಲ್ಲ, ಕೋಪ. ನೀವು ಕೆಸರು ಬೀಳ್ತಾ ಇದ್ದೀರಾ ಅಂದರೆ ಆ ಕೆಸರು ನನಗೂ ಆರುತ್ತಲ್ವಾ? ಸಂಧ್ಯಾ, ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನೀನು ಅದೇ ರೀತಿ ಯೋಚನೆ ಮಾಡಿ ತಾತಂಗೇನಾದರೂ ಮೋಸ ಮಾಡಕ್ಕೆ ನೋಡಿದ್ಯೋ, ನಾನು ನಿನ್ನೆ ಬಿಟ್ಬಿಡ್ತೀನಿ. ಇದುವರೆಗೂ ನಿಮ್ಮನ್ನು ಇದೇ ಮನೇಲಿ ಇರೋದಕ್ಕೆ ಬಿಟ್ಟಿದ್ದೆ ತಪ್ಪಾಯಿತು. ನಡೀರಿ, ಈಗಿಂದೀಗಲೇ ಗಂಟು ಮುಟ್ಟೆ ಕಟ್ಟಿ ಬೇರೆ ಮನೆ ಮಾಡ್ತೀನಿ. ಇದೇ ಮನೇಲಿ ಇದ್ಕೊಂಡು ಅವ್ರು ಬೆನಕ್ಕೆ ಚೂರಿ ಹಾಕೋ ಬದಲು ಬೇರೆ ಮನೇಲಿ ಗಂಜಿನೋ ನೀರೋ ಕುಡ್ಕೊಂಡು ಬದುಕೋಣ. ಅಯ್ಯೋ, ಅಂತ ನಿರ್ಧಾರಕ್ಕೆ ಬರಬೇಡ್ರಿ. ನಿಮ್ಗೆ ಇಷ್ಟ ಇಲ್ದೇ ಇರೋ ಕೆಲಸನ ನಾನು ಯಾವತ್ತಾದರೂ ಮಾಡ್ತೀನಾ? ಮಾವ, ನಾವು ಇನ್ಮೇಲೆ ಏನು ಮಾಡೋದು ಬೇಡ, ಎಲ್ಲನೂ ಇಲ್ಲಿಗೆ ಬಿಟ್ಬಿಡೋಣ. ಈ ಮನೇಲಿ 3 ಹೊತ್ತು ಊಟ ಸಿಗ್ತಿದೆ, ಅಷ್ಟೇ ಸಾಕು. ಆಯ್ತು ಸೊಸೆ ಮುದ್ದು, ನೀನು ಹೆಂಗೆ ಹೇಳಿದ್ರೆ ಹಂಗೆ. ನಾನು ನೋಡ್ತೀನಿ ನೀವು ಬದಲಾಗ್ತಿರೋ ಅಥವಾ ಬದಲಾಗಿರೋರ ಥರ ನಂಬ್ಸೋಕ್ಕೆ ಪ್ರಯತ್ನ ಪಡ್ತಿರೋ ಅಂತ. ಎಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಬದಲಾಗ್ಲಿಲ್ಲ, ಮನೆ ಬಿಟ್ಟು ಬರ್ತಾ ಇರಬೇಕಾಗುತ್ತೆ. ಏ ಪ್ರಸಾದಿ, ಪ್ರಸಾದಿ, ಏನಾಯ್ತು ಸೊಸೆ ಮುದ್ದೆ ಇವನಿಗೆ? ಒಳ್ಳೆ ದೂರ್ವಾಸ ಮುನಿ ಆಡ್ದಂಗೆ ಆಡ್ತಾ ಇದ್ದಾನೆ. ನನಗನ್ಸುತ್ತೆ ಈ ಮನೇಲಿ ಅವನು ಉಪ್ಪು ಜಾಸ್ತಿ ತಿಂತಿದ್ದಾನೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.